ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ನನಗೆ ಒಂಚೂರು ನೆಗಡಿ ಹೆಂಗಾಗೈತ್ರಿ, ಧ್ವನಿ ಕುಂತೈತಿ. ಅದಕ್ಕೋಸ್ಕರ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಬರಾಕತ್ತಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಕೇಳ್ಕೊಳ್ತೀನಿ. ಮತ್ತೇನ್ರಿ, ಅದ್ವಿಕಂತೂ ಬಂದ 3 ಬ್ಲಾಗ್ ಅಂತೂ ಅವನ ಬಂದಿದ್ದ ಖುಷಿದನ ಶೇರ್ ಮಾಡಿದೆ ನಿಮಗೆ. ಸೊ ಅವತ್ತಿನ ದಿವಸ ಅಂದ್ರೆ ನೀವು ಲಾಸ್ಟ್ ಬ್ಲಾಗ್ ಒಳಗೆ ನೋಡಿದ್ದು ಹೇಳಾಕತ್ತೀನಿ. ಎಲ್ಲ ಸ್ವಲ್ಪ ತೊಟ್ಟಿಲು ಶಾಸ್ತ್ರ ಎಲ್ಲ ಆದಮೇಲೆ ಟಿಫನ್ ಎಲ್ಲ ಮಾಡ್ಕೊಂಡ್ಮೇಲೆ ಮತ್ತು ಅಕ್ಕಪಕ್ಕದವರೆಲ್ಲ ಬಂದು ಹೋದಾದ ನಂತರ ನಾನು ಮನೆಗೆ ಹೋಗ್ಬಿಟ್ಟೆ ಅಂತ ಹೇಳಿದೆ. ಮತ್ತು ಸುಜಾತ, ಚಿಕ್ಕಮ್ಮ ಅವರು ಕೂಡ ಟಿಫನ್ ಅಷ್ಟೇ ಮಾಡ್ಕೊಂಡು ಹೋಗ್ಬಿಟ್ರು. ಊಟಕ್ಕೆ ಯಾರೂ ನಿಲ್ಲಿಲ್ಲ, ಲೇಟ್ ಆಕೆ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟಿದ್ದೆ. ಆ ನಂತರ ಏನೈತಿ, ಇವರೆಲ್ಲರೂ ಅದೇ ಹೇಳಿದೆ ನಿಮ್ಗೆ, ಕಾವೇರಿ ಮತ್ತು ಉಷಾ ಅಡುಗೆ ಮಾಡ್ತಾಯಿದ್ರು. ಅದಾದ ನಂತರ ಎಲ್ಲರಿಗೂ ಊಟಕ್ಕೆ ಕೊಟ್ಟು ಎಲ್ಲ ಮುಗಿಸ್ಕೊಂಡು ಕಾವೇರಿ ಬಂದ್ಲು ನನ್ನ ಮನೆಗೆ ವಾಪಸ್ಸು. ರಾತ್ರಿಗೆ ಕಾಕರ ಜೊತೆಗೆ ಬಂದ್ಲಾಕಿ. ಮತ್ತು ಬರ್ತಾ ನನಗೂ ಊಟ ತೊಗೊಂಡು ಬಂದಿದ್ಲು. ನಾನು ಊಟ ಮಾಡಿ ಮಲ್ಕೊಂಡೆ. ಸೊ ಅದಾದ ನಂತರ ನಾನೇನು ಮಾಡಿದೆಪ್ಪ ಅಂದ್ರೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರನ್ನೂ ನನ್ನ ಮನೆಗೆ ಟಿಫನಿಗೆ ಇನ್ವೈಟ್ ಮಾಡಿದ್ದೆ. ಪೂಜಾ ಅವ್ರ ಫ್ಯಾಮ್ಲಿ ಫುಲ್ ಮತ್ತು ಅವ್ರ ಮನೆಯವ್ರನ್ನೆಲ್ಲರನ್ನೂ ನಾನು ಇನ್ವೈಟ್ ಮಾಡಿದ್ದೆ ರೀ ನನ್ನ ಮನೆಗೆ. ಹೆಂಗಾಗೈತಂದ್ರೆ, ಯಾವಾಗಿದ್ರೂ ದೂರದ ದಾರಿ ಅಂತ ಹೇಳಿ ಅವಾಗನ ಬರೋದು, ಅವಾಗನ ಹೋಗೋದು ಹಿಂಗಾಗ್ಬಿಟ್ಟಿತ್ತು. ಆಮ್, ಪೂಜಾ ಅವ್ರ ತವ್ರ ಮನೆಯವ್ರು ಅಂತ ಹೇಳ್ಬೋದು. ಮತ್ತು ನಾವು ಅವ್ರು ಬರ್ತಾರಂದ್ರೆ ಅವ್ರ ಮನೆ ಕಡೆನೇ ಹೋಗ್ಬಿಟ್ಟಿರ್ತಿದ್ವಿ. ಹೀಗಾಗಿ ನಮ್ಮ ಮನೆಗೆ ಹಿಂಗೆ ಇನ್ವೈಟ್ ಮಾಡುವಂಥ ಒಂದು ನಮಗೆ ಒಳ್ಳೆಯ ಅವಕಾಶ ಸಿಕ್ಕಿದ್ದಿಲ್ಲ. ಈ ಸರಿ ಹೆಂಗೂ ಇದ್ದರು. ನನಗಂತೂ ತುಂಬಾ ಖುಷಿಯಾಗಿತ್ತು. ಹೀಗಾಗಿ ಎಲ್ಲರನ್ನೂ ನಾನು ನನ್ನ ಮನೆಗೆ ಬೆಳಗ್ಗೆ ಕರೆದಿದ್ದೆ. ಬರ್ರಿ ಈ ಬ್ಲಾಗ್ನ ಕೊನೆವರೆಗೂ ನೋಡಿರಿ. ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಹೌದ್ ಹೌದ್ರಿ ಚಂದ ಬಿಡಿ ದಿನ ಎಡ್ಡೆ ಇಲ್ಲಿ ಚಂದ ಇಲ್ಲಿ ಬೇಕ್ರಿನ ಇಲ್ಲ ದ್ವಾರದ ಈ ಕಡೆ ಇದು ಆ ಕಡೆ ಗುಡಿ ಕಡೆ ಐತ್ರೆ. ಅಲ್ಲ ಎದಕ್ರಿ ಅವೆಲ್ಲ ಅಲ್ಲಿ ಬ್ರೆಡ್ ಕೇಳಿದ್ರತ್ರಿ ಇಲ್ಲ ಇಲ್ಲ ನಮ್ಮಿಕ್ಕಿಂದಿದು ಕಪಾಟ ಜಳಕದ ಹಾಕ್ರಿ ಒಟ್ಟ ಆಯ್ತು ನೀವ ಈಗ ಹೈರಾಣ ಯಾಕಾಗ್ರಿ ಇಷ್ಟು ಈಗ ಎದಕ್ ಮಾಡಿದ್ರಿ ಅಲ್ಲೇ ಮಾಡ್ತಿದ್ರಿ ಹೇಳ್ರಿ ನೀವು ಬರೇ ಬರುದು ಓಡೋದಾಕಿತ್ತು. ಎಲ್ಲಿ ವಸ್ತಿನ ಇಲ್ಲ, ಹೈರಾಣ ಏನದ್ರಾಗ. ನೀವು ಈಗ ಅವಕಾಶ ಕೊಟ್ರಿ ಹಂಗ ಇದು ಮಾಡುದಿಲ್ರಿ ಅವ ಫ್ರೆಶ್ ಆದಾಗ ಹೊಳ್ಳಿ ಮುಕ್ಕೋತಾನ್ರಿ. ಪೂಜಾ, ಅದ್ವಿಕ ಮತ್ತು ಅವ್ವ, ಅವ್ರ ಅಕ್ಕಾರ ಎಲ್ಲರೂ ಮೊದಲ ಮಂಜುಳಾ ಅವ್ರ ಮನೆ ಮುಂದೆ ಏನು ದುರ್ಗಾದೇವಿ ಇದ್ದಾಳ್ರಿ, ಸೀದಾ ಅಲ್ಲಿಗೆ ಹೋಗಿ ದೀಪ ಹಚ್ಚಿ ಅದ್ವಿಕೆಗೆ ಆಶೀರ್ವಾದ ಮಾಡಿಸ್ಕೊಂಡು ಈಗ ನಮ್ಮ ಮನೆಗೆ ಬಂದರು ನೋಡ್ರಿ. ಬಂದು ಎಲ್ಲರೂ ಕೂತ್ಕೊಂಡಾರ. ಅವ್ವ ಹೇಳ್ತಾ ಇದ್ಲು, ಇಲ್ಲ ನಿನ್ನೆ ದಿವಸ ನನಗೆ ಕರೆದಿಲ್ಲ ಅಂತೇನೋ ಮಂಜುಳಾ ಅವ್ರ ಅವ್ವನ ಜೊತೆ ಜಗಳ ಮಾಡಿದ್ರಂತ. ಅಂದರೆ ಇರ್ತದಲ್ರಿ, ಯಾಕೆ ಕರೀಲಿಲ್ಲ ಅನ್ನೋದೊಂದು. ನೀವೇ ನೋಡಿದ್ರಿ, ಲೇಟಾಗೆ ಬಂದ್ವಿ ನಾವು. ಮತ್ತೆಲ್ಲನೂ ಅರ್ಜೆಂಟನ ಆಗಿಬಿಡ್ತು. ಹೀಗಾಗಿ ಅಲ್ಲೇ ಒಂದು 4-5 ಮಂದಿ ಅಷ್ಟನ ಅಲ್ಲೇ ಅವ್ರ ಮನೆ ಹತ್ತಿರದವ್ರನ್ನ ಕರೆದು ಮುಗಿಸಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಹಿಂಗೆ ಆಕೈತ್ರಿ. ಯಾಕಂದ್ರೆ ನಮ್ಮವ್ರು ಅಂದಮೇಲೆ ಬೇಜಾರು ಅನ್ನಿಸ್ತೈತಿ, ಕರೀಲಿಲ್ಲ ಅಂಥೇಳಿ ಅದನ್ನು ಹೇಳ್ತಾ ಇದ್ರು. ಮತ್ತು ಅವನಂತೂ ಕಿರಿಕಿರಿನ ಚಾಲೂ ಮಾಡಿಬಿಟ್ಟಿದ್ದ. ಯಾಕಂದರೆ ಜಾಗ ಬದಲಾವಣೆ ಹೀಗಾಗಿ. ಮತ್ತು ಈಗಂತೂ ಹಸಿವಾಗಿತ್ತೋ ಏನೋ, ಅದಕ್ಕೆ ಪೂಜಾನ ಅರ್ಜೆಂಟನ ಕರೆದ್ವಿ. ಇನ್ನೂ ಮಾತಾಡ್ಕೊಂಡು ನಿಂತಿದ್ಲಾಗಿ. ಮತ್ತು ಎಲ್ಲರಿಗೂ ಕುಂಕುಮ ತೊಗೊಂಡು ಬಂದ್ಲು, ಪ್ರಸಾದ ನಾನು ಕೂಡ ಹಚ್ಕೊಂಡೆ ನೋಡ್ರಿ. ಮತ್ತು ಟಿಫನಿಗೆ ಕರ್ದೇನಪ್ಪ ಅಂತಂದ್ರೆ ಏನು ಮಾಡಿರ್ಬೋದು ಟಿಫನ್ ಅಂತ ನೀವು ಅಂದ್ಕೊಂಡ್ರೆ, ಏನಾಯ್ತಪ್ಪ ಅಂತಂದ್ರೆ ಉಪ್ಪಿಟ್ಟು, ದೋಸೆ, ಇದು ಉಪ್ಪಿಟ್ಟು ಅವಲಕ್ಕಿ ಅಂತೂ ಏನು ಕಾಮನ್ ಇದ್ದೇ ಇರ್ತೈತೆ ಅಂಥೇಳಿ ದೋಸೆ ಬ್ಯಾಟರ್ ಇತ್ತು ರೀ, ಫ್ರಿಜ್ಜಲ್ಲೇ ಇತ್ತು ಒಂದಿಷ್ಟು. ಮೊನ್ನೆ ಮಾಡಿದ್ದೆ ನಾನು, ಅದೊಂದಿಷ್ಟು ಇತ್ತು. ಮತ್ತು ಅದ್ರ ಜೊತೆಗೆ ಒಂದಿಷ್ಟು ಪೂರಿ ಹಿಟ್ಟನ್ನು ನಾದ್ಕೊಂಡಿದ್ದೆ. ಮತ್ತು ಎರಡಕ್ಕೂ ಕಾಂಬಿನೇಷನ್ ಅಂತ ಹೇಳಿ ಏನು ಮಾಡಿದೆ ನಾನು, ಕುರ್ಮಾ ಮಾಡಿದೆ ರೀ. ಎಲ್ಲ ತರಕಾರಿ ಹಾಕಿ ಕುರ್ಮಾ ಮಾಡಿದೆ. ರಾತ್ರಿನ ಬಟಾಣಿನ ನೆನೆ ಹಾಕಿದ್ದೆ. ಸೊ ನೋಡಿರಿ, ಕುರ್ಮಾ ಮಾಡಿದೆ. ಮತ್ತೇನು ಅನ್ನಿಸ್ತು, ಒಬ್ಬೊಬ್ಬರಿಗೆ ಆಲೂ ಬಾಜಿ ಸುಕ್ಕ ಆಲೂ ಬಾಜಿ ಇಷ್ಟ ಅಂತ ಅಂದ್ಬಿಟ್ಟು ಮತ್ತೊಂದಿಷ್ಟು ಆಲೂ ಸುಕ್ಕ ಬಾಜಿ ಕೂಡ ಮಾಡಿದೆ. ಯಾರಿಗೇನು ಇಷ್ಟ ಅದನ್ನು ಹಚ್ಕೊಂಡು ಟಿಫನ್ ಮಾಡಲಿ ಅಂದ್ಬಿಟ್ಟು. ಮತ್ತು ದೋಸೆ ಬ್ಯಾಟ್ರ್ ಸಾಲ್ತೈತನೇ ಇಲ್ಲ ಅಂತ ಅಂದ್ಬಿಟ್ಟು ಮತ್ತು ಪೂರಿ ಕೂಡ ಮಾಡಿದ್ದೆ ನಾನು. ಅದೊಂದು ಸ್ವಲ್ಪ ಎಲ್ಲರೂ ಮಸ್ತಾಗೆ ನಾಷ್ಟ ಆಯ್ತು ಈಗ. ಮತ್ತು ತಂಗಿಗೂ ಡ್ಯೂಟಿ ಮುಗಿಸ್ಕೊಂಡು ಇಲ್ಲೇ ಬಂದುಬಿಡಿ, ಇನ್ನೊಬ್ಬಕ್ಕೆ ನಾಷ್ಟ ಎಲ್ಲಿ ಮಾಡ್ಕೋತ ಕೂಡ್ತಿ ಅಂದಿದ್ದೆ. ಆಕೆ ಕೂಡ ಬಂದಿದ್ಲು. ಅವ್ರ ಮನೆಯವರೆಲ್ಲರೂ ಬಂದಿದ್ದರು. ಉಷಾ ಒಬ್ಬಕ್ಕೆ ಬರಲಿಲ್ಲ, ಆಕೆಗೆ ಟಯರ್ಡ್ ಆಗಿತ್ತಂತ. ಮತ್ತು ಮನ್ಯಾಗ ಕೆಲಸನೂ ಭಾಳ ಆಗಿತ್ತಲ್ರಿ, ಹಿಂದಿನ ದಿವ್ಸನೂ ಆಯಿತು. ನೆಕ್ಸ್ಟ್ ಡೇ ಇವ್ರದ್ದೆಲ್ಲರದು ಸ್ನಾನ, ಇವ್ರಿಗೆಲ್ಲ ಹೊಂಡ್ಸೋದು, ಬೆಳಗ್ಗೆದು ಚಹಾ ಅದು ಅಂದ್ಬಿಟ್ಲೆ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತಂತ ಆಕೆ ಬರಲಿಲ್ಲ. ಹುಡುಗರು ಅಷ್ಟು ಬಂದಿದ್ವು.
ಮಂಜುಳಾ ಅವ್ರು ಅಷ್ಟೆಲ್ಲ ಬೈದಾದ ನಂತರ ನೋಡ್ರಿ ನಮ್ಮ ಮದ್ವಿಕಗ ಅಮೌಂಟು ಮತ್ತು ಅವನಿಗೊಂದು ಸ್ಟೀಲ್ ಬಾಕ್ಸು ಆಕಿಗೆ ಬ್ಲೌಸ್ ಪೀಸು ಎಲ್ಲ ತಂದು ಗಿಫ್ಟ್ ಕೊಟ್ಟರು. ನೀನು ಆಗಲೇ ಹೊಂಟೆ ಬಿಟ್ಟು ಇವತ್ತು ಒಂದು ಅಂಗಿಯಾರ ತೊಗೊಂಡು ಬರ್ತಿದ್ದೆ ನಾ ಹೊಸದಂತ ಹೇಳಿ. ಹಂಗಾರಿ ಅವರು ಯಾವ ಮಕ್ಕಳಾದರೂ ಮುದ್ದು ಮಾಡತ್ತಾರ, ಭಾಳ ಅಂದ್ರೆ ಭಾಳ ಇಷ್ಟ ಅವರಿಗೆ ಮಕ್ಕಳಂದ್ರೆ. ಅದನ್ನು ಬಯಕತ್ತಿದ್ರು ಇರಬೇಕಿಲ್ಲೋ ಅಂತ ಹೇಳಿ. ಬಟ್ ಇವ್ರು ಅರ್ಜೆಂಟನ ಹೊಂಟಿದ್ರು. ಒಂದೇ ದಿನ ಬಂದು ಒಂದೇ ದಿನ ಹೊಳ್ಳಿ ಹೋದರು. ಯಾಕೆ ಏನು ಹಿಂಗ್ಯಾಕೆ ಒಂದೇ ದಿನಕ್ಕೆ ಹೋದ್ರು ಅನ್ನೋದನ್ನು ನಿಮ್ಗೆ ನಂತರದಲ್ಲಿ ತಿಳಿಸ್ತೀನಂತ ಸ್ನೇಹಿತರೆ ನಾನು. ಬಂಗಾರ ಆಗಲೇ ಹೊಂಟ್ರಿಯಪ್ಪ ನೀವ. ನಾ ಹೋಗಿ ಬಂದ ಅಂಗಿ ತರ್ಬೇಕಂತ ನಶಿಮಾನು ಇಲ್ಲ ಅಂತ ಫೋನ್ ನಾಷ್ಟ ಮಾಡಿ ನಾ ಜಾಸ್ತಿ ಕೊಟ್ಟಿದ್ಲು ಸದ್ಯ ಒಂದೇ ನಾಲ್ಕು ಜಾಸ್ತಿ ತಿಂದೆ. ಮತ್ತು ಈಗ ಅಂದ್ರೆ ಇವತ್ತಿಗೇನು ಹೊಳ್ಳಿ ಹೊಂಟಾರಲ್ರಿ, ಇವತ್ತಿಗೆ 5 ತಿಂಗಳು ಕಂಪ್ಲೀಟ್ ಆಯ್ತು ರೀ ಆಕೆಗೆ. ನಿನ್ನೆ ದಿವ್ಸಿಗೆ ನಾವು 5ರಾಗ ಕರ್ಕೊಂಬರ್ಬೇಕಂತ ನಿನ್ನೆ ದಿವ್ಸಿಗೆ ಆ ಪದ್ಧತಿ ಹಿಡಿದು ಕರ್ಕೊಂಡು ಬಂದ್ವಿ. ಮತ್ತು ಹಿಂದಿನ 16ನೇ ತಾರೀಕಿಗೆ ಅಪ್ಪ ತೀರಿ ಹೋಗಿ 2 ತಿಂಗಳು ಮುಗಿದು 3ರಾಗ ಬಿತ್ತು ರೀ. 3ರಾಗ ಬಿದ್ದಾಗ ಏನೋ ಒಂದು ಕಾರ್ಯಕ್ರಮ ಅಂತ ಮಾಡೋದಿರ್ತೈತಂತೆ. ಸೊ 3ರಾಗ ಬಿದ್ದಾದ ನಂತರ ನಮಗೆ ಡೇಟ್ ಸಿಕ್ಕಿದ್ದು 18ನೇ ತಾರೀಕು ಒಂದು ಮಾತ್ರ. ಅದಕ್ಕೆ ಅವತ್ತಿನ ದಿವಸ ಕರ್ಕೊಂಡು ಬಂದ್ವಿ. ಮತ್ತು ಇವತ್ತಿನ ರಿಟರ್ನ್ ಹೋಗ್ತಾ ಇದ್ದಾಳೆ ನೋಡ್ರಿ. ಪ್ರತಿ ಬೇಕು ನಿನಗ ಮೊಬೈಲ್ ಬೇಕು ಆರವ್ರು ನೋಡಲ್ಲಿ ಅದ್ದು ಕಾಣಕತ್ತಾರ ನೋಡಲ್ಲಿ ಹೆಂಗ್ ನೋಡ್ತಾರ ನೋಡಲ್ಲಿ. ಏ ಪಪ್ಪ ಇಲ್ಲ ಹೋದ್ರಲ್ಲೇ. ನಿಮ್ಮಪ್ಪ ಒಳಗದ ತಡಿ. ಪರದೇಶ್ ಕೂಸೋದಂಗ ಹೆಂಗ್ ನಿಂತಾನ ನೋಡು. ಇಲ್ಲೇ ಇರ್ತಾನೆ ರೀ ಅವ. ನನ್ನ ಕಡೆ ಇರ್ತಾನೆ ಅವ. ನನ್ನ ಬಿಟ್ಟು ಒಟ್ಟ ಇರಂಗಿಲ್ಲ ರೀ ಅವ. ಇಲ್ರಿ ನನ್ನ ಕಡೆನೇ ಇರ್ತಾನೆ ಅವ. ಹೋಗ್ಬರ್ತೀರ? ಹೋಗ್ಬರ್ರಿ. ಲಗು ಕಳಿಸ್ಕೊಡ್ರಿ ಪೂಜಾನೆ. ಇನ್ಫೆಕ್ಷನ್ ಆಗಿರ್ಬೇಕು. ಏನೂ ಇಲ್ಲ ತಳಕಿ ಮೇಡಮ್. ಅಲ್ಲ ಫೋಟೋ ಹಾಕಿ ನೋಡಿ ಸುಮ್ಮನೆ ಏನೂ ಇಲ್ಲ ಅಂದ್ರಪ್ಪ ಮನೆ ಮತ್ತದು ಕಳಿಸ್ರಿ ನೋಡ್ತಾ ಅದು ಹಾಕ್ತೀನಿ ಮನೆ ಮಾಡ್ಸೋದು. ಹೋಗ್ಬರ್ತೀರ? ಹೋಗ್ಬರ್ರಿ. ಅವ್ನ ಗಾಡಿ ಮೇಲೆ ಹೋಗ್ಬಿಡ್ ನೀನೆ. ಅವನು ದವಾಖಾನಿಗೆ ಕರ್ಕೊಂಡು ಹೋಗ್ಬಿಡ್ರಿ. ಏ ಪಾಸ್ಬುಕ್ಕಿಂದ ಇದು ಫೋಟೋ ಇಟ್ಕೊಂಡಿಲ್ಲ? ಹೋಗ್ಬರ್ರಿ. ಹಾಕೊಂಡ್ರೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿದ್ರಲ್ಲ ಇವತ್ತು ಬೆಳಗ್ಗೆ ಗೆಸ್ಟ್ ಎಲ್ಲ ಇದ್ರೆ ನಮ್ಮ ಪೂಜಾ ಅವ್ರ ತವ್ರ ಮನೆಯವರೆಲ್ಲ. ಸೊ ಹೀಗಾಗಿ ಎಲ್ಲರಿಗೂ ಇವತ್ತು ಟಿಫನಿಗೆ ಕರೆದಿದ್ದಾರೆ. ಅವ್ರು ಯಾವಾಗ್ಲೂ ವಸ್ತಿ ಉಳ್ಕೊಂಡಿರಲೇನೇ ಇಲ್ಲ. ಬರೋದು ಹೋಗೋದು ಹಿಂಗಾಕಿತ್ತು. ಮತ್ತು ಈ ಒಂದು ಅವಕಾಶ ನಮಗೂ ಸಿಕ್ಕಿರಲಿಲ್ಲ, ನಮ್ಮ ಮನೆ ಕರೆಯುವಂಥ ಅವಕಾಶ. ಸೊ ಈ ಸರಿ ವಸ್ತಿ ಉಳ್ಕೊಂಡಿದ್ರು. ಹೀಗಾಗಿ ಇವತ್ತು ಬೆಳಗ್ಗೆ ನಾನು ಕರೆದಿದ್ದೆ ಎಲ್ಲರಿಗೂ. ಖುಷಿ ಅನ್ನಿಸ್ತು. ಎಲ್ಲರೂ ಬಂದರು, ಟಿಫನ್ ಆಯಿತು. ನೋಡಿದ್ರಿ ಮಾಡಿದ್ದೆ ನಾನು. ಸೊ ಅವ್ರು ಹೋದಾದ ನಂತರ ಇರ್ತದಲ್ರಿ ಅಡುಗೆ ಮನೆಯೆಲ್ಲ ಕ್ಲೀನಿಂಗು. ಸೊ ಎಲ್ಲನೂ ನೀಟಾಗೆ ಸ್ವಚ್ಛ ಮಾಡಿಕೊಂಡೆ. ನೋಡ್ತಾ ಇರ್ಬೋದು. ಅವ್ರು ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ತಂಗಿ ಇದ್ಲಿನ್ನ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನಂತರದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದೆ. ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ನೋಡಿರಿ. ಸಾಕಷ್ಟು ಪಾತ್ರೆಗಳಾಗ್ತವೆ ಆ ಥರ ಏನಾದರೂ ಟಿಫನ್ ಮಾಡಿದಾಗ ಅಥವಾ ಎಕ್ಸ್ಟ್ರಾ ಗೆಸ್ಟ್ ಬಂದಾಗ ಗೊತ್ತನೈತಿ. ಸೊ ಹೀಗಾಗಿ ಫುಲ್ ಅಂದ್ರೆ ಫುಲ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈಗ ನಾನು ಟಿಫನ್ ಮಾಡತ್ತೀನಿ ನೋಡಿರಿ. ಸೊ ನಿನ್ನೆ ಪೇರು ತೊಗೊಂಡು ಬಂದಿದ್ದೆ. ಕೊನ್ನೂರು ಪೇರ್ಲನ್ರಿ ಇವ. ಮತ್ತು ಇಲ್ಲೇ 2 ದೋಸೆ ಹಾಕ್ಕೊಂಡೆ ನೋಡಿರಿ ಕುರ್ಮಾ ಜೊತೆಗೆ. ಬೆಳಗ್ಗೆ ಕಾವೇರಿ ಜೊತೆಗೆ ಟಿಫನ್ ಮಾಡ್ಕೊಂಡಿದ್ದೆ ನಾನು. ಈಗ ಮಧ್ಯಾಹ್ನದ ಊಟನ ಅನ್ಬೋದ್ರಿ. ಇದು ಟೈಮ್ ತೋರಿಸ್ತೀನಿ ನಿಮಗೆ ನೋಡಿರಿ. 3 ಗಂಟೆ 15 ನಿಮಿಷ ಆಯಿತು. ಸೊ ಬೇರೆ ಏನೂ ಮಾಡಿರಲಿಲ್ಲ ನಾನು ಇವತ್ತು. ಮತ್ತು ನನ್ನ ಒಬ್ಬಾಕಿ ಸಲುವಾಗಿ ಎಲ್ಲ ಅಡುಗೆ ಎಲ್ಲ ಮಾಡ್ಕೊತ ಕೊಡೋದು ಅಂತ ಹೇಳಿ ಈಗ ನಾನು ಇನ್ನೊಂದು 2 ದೋಸೆ ಆಗುವಷ್ಟು ಬ್ಯಾಟ್ರಿ ಇತ್ತು. ಬಡ ಅದನ್ನೂ ಹಾಕಿ ಖಾಲಿ ಮಾಡಿ ಮತ್ತು ತವಾನೂ ಆಯಿತು, ಬ್ಯಾಟ್ರಿದ್ದಿದ್ದೆಲ್ಲ ಪಾತ್ರೆ ಆಯಿತು, ಎಲ್ಲನೂ ತೊಗೊಂಬಿಟ್ಟೆ.
ದೋಸೆ ಹಾಕೇನೆ ಎಲ್ಲ ಪಾತ್ರೆ ತೊಳೆದ್ಬಿಟ್ಟೆ ನಾನು. ಈಗ ತಿನ್ನಾಕತ್ತೀನಿ ನೋಡ್ರಿ. ಊಟ ಅನ್ಬೋದು, ನಾಷ್ಟ ಅನ್ಬೋದು. ಬರ್ರಿ ಒಂದು ಪೇರ್ಲ ಹಣ್ಣು ದೋಸೆ ಇವತ್ತಿನ ಊಟ. ಸೊ ಮೊನ್ನೆ ಚಕ್ಲಿ ಮತ್ತು ಬಾದಾಮ್ ಪುರಿದು ಆರ್ಡ್ರ್ ಇತ್ತು ನನಗೆ, ಕಳಿಸ್ಕೊಟ್ಟಿದ್ದೆ ಕಸ್ಟಮರಿಗೆ. ಸೊ ಒಂದಿಷ್ಟು ಉಳಿದಿದ್ವ, ಅವೆಲ್ಲ ಕೊಟ್ಟೆ. ಈಗ ಗೆಸ್ಟಿಗೆ ಶೇಂಗಾ ಹೋಳಿಗೆ ಆರ್ಡ್ರ್ ಇತ್ತು, ಚಕ್ಲಿ ಆರ್ಡ್ರ್ ಇತ್ತು, ಮತ್ತು ಬಾದಾಮ್ ಪುರಿನೂ ಮಾಡಿದ್ದೆ, ತೋರಿಸಿದ್ದೆ ನಿಮ್ಗೆ. ಚಕ್ಲಿದ ನಿನ್ನೆ ದಿವಸ ಅಂದ್ರೆ ಮೊನ್ನೆ ದಿವಸ ಇತ್ತು ರೀ, ಅಮಾವಾಸ್ಯೆ ದಿವಸ ಮಾಡಿದೆ. ಆ್ಯಕ್ಚುಲಿ ಮಧ್ಯಾಹ್ನ ಕಾಲ್ ಬಂತು ನನಗೆ ಲೋಕಲ್ದವ್ರದ್ದು. ಅವ್ರು ಆ್ಯಕ್ಚುಲಿ ನನಗೆ ನಿನ್ನೆ ಕೊಡಂದಿದ್ರು, ಬಟ್ ನಿನ್ನೆ ನಾನು ಬಿಜಾಪುರಕ್ಕೆ ಹೋಗೋದಿತ್ತಲ್ರಿ, ಅದಕ್ಕೆ ಮೊನ್ನೆ ಮಧ್ಯಾಹ್ನ ಮೇಲೆ ಅವ್ರು ಕಾಲ್ ಬಂದ ತಕ್ಷಣ ಮಾಡಿದ್ದೆ ಚಕ್ಲಿ ಮತ್ತು ಶೇಂಗಾ ಹೋಳಿಗೆ. ಸೊ ಹೋಳಿಗೆ ಅಂತೂ ಖಾಲಿ ಆಯ್ತು, ಅವ್ರಿಗೆ ಕೊಟ್ಟೊಂದಿಷ್ಟು ಉಳಿದಿದ್ವ. ಈಗ ಬೆಳಗ್ಗೆ ಎಲ್ಲ ಗೆಸ್ಟಿಗೆ ಕೊಟ್ವಿ ಬಾದಾಮ್ ಪುರಿ ಮತ್ತು ಶೇಂಗಾ ಹೋಳಿಗೆನ. ಸೊ ಇನ್ನೆರಡು ಬಾದಾಮ್ ಪುರಿ ಉಳ್ದ ನೋಡ್ರಿ, ಇದ್ರೊಳಗೆ ಎತ್ತಿಟ್ಟೀನಿ. ಸೊ ಅದನ್ನೂ ಒಂದು ತಿಂದ್ರಾಯ್ತು ಅಂತ ಇಟ್ಕೊಂಡೀನಿ, ನೋಡಬೇಕು. ಬರ್ರಿ ಊಟ ಮಾಡೋಣ ಸ್ನೇಹಿತರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ನೋಡಿರಿ, ಮಸಾಲೆ ಖಾರ 2 ಕಸ್ಟಮರ್ದು, ಒಂದು ಹಾವೇರಿ ಅನ್ಬೋದು, ಒಂದು ಬಿಜಾಪುರ. ಸೊ 2 ಆರ್ಡ್ರ್ ಇತ್ತು. 1/2 kg ಮಸಾಲೆ ಖಾರ ಪ್ಯಾಕ್ ಮಾಡಿದೆ ನೋಡಿರಿ. ಮತ್ತು ಇದ್ರ ಮೇಲೆ ಇನ್ನೂ ಕೂಡ ಪ್ಯಾಕಿಂಗ್ ಆಗ್ತೈತಿ, ಹಾಗೆ ಅಡ್ರೆಸ್ ಕೂಡ ಬರ್ತೈತಿ ಇದ್ರ ಮೇಲೆ. ಸೊ ಇವತ್ತು ಸಾಯಂಕಾಲ ನಾನು ಕೊರಿಯರ್ ಹಾಕ್ತಾಯಿದ್ದೀನಿ, ಅದಕ್ಕೋಸ್ಕರ ಈಗ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಸೊ ನೋಡಿರಿ, ಈ ರೀತಿಯಾಗಿ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಬಹುದು. ಸ್ಕ್ರೀನ್ ಮೇಲೆ ನಂಬರ್ ಐತಿ, ಕಾಲ್ ಆದರೂ ಮಾಡಿರಿ, ಇಲ್ಲ ವಾಟ್ಸಪ್ ಆದರೂ ಮಾಡಿರಿ. ನಿಮಗೂ ಸಹ ನಾನು ಇದೇ ರೀತಿಯಾಗಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಮತ್ತು ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ಇದೇ ರೀತಿಯಾಗಿ ನಾನು ಮಸಾಲೆ ಖಾರನ ಪ್ಯಾಕ್ ಮಾಡೋದು ನೋಡ್ರಿ. ಯಾಕಂದರೆ ನನಗೆ 1/2 kg ಸೈಜಿಂದ ಬಾಕ್ಸಸ್ ಇಲ್ಲ ನನ್ನ ಹತ್ರ. ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸ್ವಲ್ಪ ಎಕ್ಸ್ಟ್ರಾ ಖರ್ಚಾದರೂ ಪರವಾಗಿಲ್ಲ, ಕಂಟೈನರ್ ತರಿಸ್ಕೊಂಡೇನಿ ಪ್ಯಾಕಿಂಗ್ ಸಲುವಾಗಿ. ಯಾಕಂದರೆ ನನಗೆ 1/2 kgದು ಬಾಕ್ಸ್ ಸಿಗಾಕತ್ತಿಲ್ಲ, ಅದಕ್ಕೋಸ್ಕರ ನೋಡಿರಿ ಸ್ನೇಹಿತರೆ. ಸೊ ಯಾರಿಗೆಲ್ಲ ಬೇಕು ನೀವು ಕೂಡ ಆರ್ಡ್ರ್ ಮಾಡ್ಬೋದು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡಿರಿ, ನಾನಿಲ್ಲೇ ಡ್ರೈ ಫ್ರೂಟ್ಸ್ ಲಡ್ಡುಗೆ ಎಲ್ಲನೂ ಹುರಿತಾ ಇದ್ದೀನಿ. ಇದು ಅಂಟು ರೀ, ಅಂಟು ಹುರಿಯಾಕತ್ತೀನಿ ನಾನೀಗ. ಸೊ ಇಲ್ಲೇ ಒಣ ಕೊಬ್ಬರಿ ಮತ್ತು ಅಂಟೈತಿ ಹುರಿದಿದ್ದು. ಆಮ್ಯಾಗ ಇದ್ರೊಳಗನ ಸ್ವಲ್ಪ ಮಗದ ಬೀಜ ಹಾಕೀನಿ ನೋಡಿರಿ, ಕಲ್ಲಂಗಡಿ ಬೀಜನೂ ಹಾಕೀನಿ ಇದ್ರೊಳಗನ. ಮತ್ತಿಲ್ಲೇ ಖರ್ಜೂರದ್ರಿ ಇದು ಲಡ್ಡು, ಮೊನ್ನೆ ಒಂದು ಕಸ್ಟಮರಿಗೆ ನಾನು ಮಾಡಿಕೊಟ್ಟಿದ್ದೆ ನೋಡಿರಿ, ಬೆಲ್ಲ ಮತ್ತು ಸಕ್ಕರೆ ಬಳಸ್ತೇನೆ. ಸೊ ಆ ಒಂದು ವಿಡಿಯೋ ನೋಡಿದ ತಕ್ಷಣ ಅಂದ್ರೆ ನನಗೆ ಆರ್ಡ್ರ್ ಬಂದವ್ರಿ. ಒಂದು ಬೆಂಗಳೂರದ್ದು, ಒಂದು ನಮ್ಮದು ಲೋಕಲ್ ಅಂತಲೇ ಹೇಳ್ಬೋದು. 1.5 kg ಲಡ್ಡುದು ಆರ್ಡ್ರ್ ಐತಿ. ಸೊ ಇದು 1 kg ಖರ್ಜೂರ ಐತ್ರಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೇ ನೋಡಿರಿ ಪಿಸ್ತಾ, ಇದು ಸನ್ಫ್ಲವರ್ ಸೀಡ್ಸ್, ಇದು ಕೇರ್ ಬೀಜ, ಇದು ನೋಡಿರಿ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ. ಮತ್ತು ಇಲ್ಲೇ ಗಸಗಸೆ ಇಟ್ಕೊಂಡೀನಿ 2 ಸ್ಪೂನಷ್ಟು. ಇಲ್ಲೇ ಆಳ್ವೆ ಕೂಡ ಐತಿ, ಆಳ್ವೆ. ಆಮೇಲೆ ಇಲ್ಲೇ ಡ್ರೈ ಫ್ರೂಟ್ಸ್ ಇಟ್ಕೊಂಡೇನಿ ರೀ, ಎಲ್ಲನೂ ಈಗ ಫ್ರೈ ಮಾಡ್ಬೇಕು ನಾನು. ಸೊ ನೋಡಿರಿ, ಇದು ಸೆಕೆಂಡ್ ಬ್ಯಾಚ್ ಖರ್ಜೂರ ಲಡ್ಡುದು ಅಂತ ಹೇಳ್ಬೋದು ನೋಡಿರಿ. ಇದಾದ ನಂತರ ನಾನು ಸಾಂಬಾರು ಪೌಡ್ರ್ ಮಾಡಬೇಕು. ಮೊನ್ನೆ ಮಾಡಿದ್ದು ನಾನು ಕಳಿಸ್ಕೊಟ್ಟೆ. ಸೊ ಆರ್ಡ್ರ್ ಐತಿ ಸಾಂಬಾರು ಪೌಡ್ರದ್ದು ಕೂಡ, ಯಾಕಂದ್ರೆ ಮೊನ್ನೆ ವಿಡಿಯೋ ನಾನು ಶೇರ್ ಮಾಡಿದ್ದೆ ಅಲ್ಲ. ಸೊ ನನಗೆ ಒಂದು 3 ಜನ ಕಸ್ಟಮರ್ದು ಸಾಂಬಾರು ಪೌಡ್ರದ್ದು ಆರ್ಡ್ರ್ ಐತಿ. ಇದಾದ ತಕ್ಷಣ ಮಾಡಬೇಕು. ಹಾಗೇನ ಈಗ ನಮ್ಮ ಲೋಕಲ್ದವ್ರದ್ದು ಏನು ಡ್ರೈ ಫ್ರೂಟ್ಸ್ ಲಡ್ಡು ಇದೇನು ಹೇಳಿದ್ನಲ್ಲ, ಲಡ್ಡು ಜೊತೆಗೆ ಅವ್ರದ್ದು ಕೋಡ್ಬಳೆ ಆರ್ಡ್ರ್ ಐತಿ. ಸೊ ಅದನ್ನು ಕೂಡ ಪ್ರಿಪೇರ್ ಮಾಡಬೇಕು ಸ್ನೇಹಿತರೆ. ನಾನು ನೋಡ್ತಾ ಇದ್ದೀರಲ್ಲ, ಸೊ ಒಂದೊಂದಾಗಿ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಫಸ್ಟಿಗೆ ನಾನು ಲಡ್ಡುನ ಮಾಡಾಕತ್ತೀನಿ ರೀ. ಸರಿ ಸ್ನೇಹಿತರೆ, ಇದೇ ರೀತಿ ನೋಡಿರಿ, ರೀತಿಯಾಗಿ ನಾನು ಎಲ್ಲನೂ ನೀಟಾಗಿ ಮಾಡ್ಕೊಳ್ತೀನಿ ಸ್ವಚ್ಛಾಗೆ. ಸೊ ನಿಮಗೂ ಕೂಡ ನೀವು ಏನಾದರೂ ಆರ್ಡ್ರ್ ಕೊಟ್ಟರು ಕೂಡ ಇದೇ ರೀತಿಯಾಗಿ ಫ್ರೆಶ್ ಆಗಿ ನಾನು ನೀಟಾಗಿ ಮಾಡಿ ಕಳಿಸ್ಕೊಡ್ತೀನಿ. ವೆರಿ ಟೇಸ್ಟಿಯಾಗಿರ್ತೈತೆ ಅಂತ ಹೇಳ್ಬೋದು. ಅದನ್ನು ನೀವು ಆರ್ಡ್ರ್ ತೊಗೊಂಡು ಟೇಸ್ಟ್ ಮಾಡಿದಾಗ ನೀವು ನನಗೆ ಹೇಳ್ತೀರಿ ಹೆಂಗಿರ್ತೈತೆ ಅಂತ ಹೇಳಿ, ಅದ್ರ ಗ್ಯಾರಂಟಿ ನಾನು ಕೊಡ್ತೀನಿ. ಆಮೇಲೆ ಅದೇ ಹೇಳೋದು, ಏನಾದರೂ ಬೇಕಿದ್ರೆ ಫಟ್ ಅಂತ ಹೇಳಿ ನನಗೆ ಸ್ಕ್ರೀನ್ ಮೇಲೆ ನಂಬರ್ ಐತಲ್ಲ, ಕಾಲ್ ಆದರೂ ಮಾಡಿರಿ, ಇಲ್ಲ ವಾಟ್ಸಪ್ ಆದರೂ ಮಾಡಿ ನನಗೆ ನೀವು ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು ಸ್ನೇಹಿತರೆ. ಸೊ ಈಗ ಅಂಟು ಹುರಿಯೋದು ಆಯಿತು. ಈಗ ಏನೈತಿ ಡ್ರೈ ಫ್ರೂಟ್ಸ್ನ ನಾನೀಗ ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲೇ ನೋಡಿರಿ. ಮತ್ತು ನಾನು ಹೇಳಿದಾಗೆ ಯಾವಾಗ್ಲೂ ನಂದಿನಿ ತುಪ್ಪನ ಬಳಸ್ತೀನಿ ನಾನು, ನಂದಿನಿ ತುಪ್ಪನ ಬಳಸೋದು. ಮತ್ತು ಫ್ರೈ ಮಾಡಲಿಕ್ಕೆ ಸನ್ಫ್ಲವರ್ ಆಯಿಲನ್ನು ಬಳಸ್ತೀನಿ, ಫಾರ್ಚೂನ್, ಫ್ರೀಡಮ್ ಇಲ್ಲ ಧಾರ. ಸೊ ಈ 3ರಲ್ಲಿ ಒಂದು ಬ್ರ್ಯಾಂಡ್ ತೊಗೊಂಡಿರ್ತೀನಿ ನಾನು. ಸೊ ನೋಡಿರಿ, ಈ ರೀತಿಯಾಗಿ ಇರ್ತೈತಿ. ನನ್ನೆಲ್ಲ ಸ್ನೇಹಿತರಿಗೆ ಗೊತ್ತೈತಿ, ಯಾರು ಹೊಸ ಸ್ನೇಹಿತರು ನೋಡತ್ತೀರಿ ಅವ್ರಿಗೆ ಹೇಳಕತ್ತೀನಿ, ಗೊತ್ತಿರದೇ ಇರೋರಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು.
ಸೊ ಅದಕ್ಕೋಸ್ಕರ ನೀವು ಆರಾಮಾಗಿ ನನಗೆ ಆರ್ಡರ್ ಪ್ಲೇಸ್ ಮಾಡ್ಬೋದು ಸ್ನೇಹಿತರೆ. ಎಲ್ಲನೂ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸರಿ ಅದನ್ನು ಪಲ್ಸ್ ಮೋಡ್ ಒಳಗೆ ಮಿಕ್ಸಿಗೆ ಹಾಕಿ ನಾನೀಗ ಡೇಟ್ಸ್ ಬಳಸಿ ಡ್ರೈ ಫ್ರೂಟ್ಸ್ ಲಡ್ಡುನ ಹೆಲ್ದಿ ಆದ ಲಡ್ಡುನ ರೆಡಿ ಮಾಡಿದೆ. ನೋಡ್ತಾ ಇರ್ಬೋದು ಹೇಳಿದ ಹಾಗೆ 2 ಕಸ್ಟಮರ್ಸದ್ದು ಆರ್ಡ್ರ್ ಐತಿದು. 1.5 kg ಮಾಡೀನಿ ನಾನು. ನಮ್ಮ ಲೋಕಲ್ದವ್ರದ್ದು 1 kg ಇತ್ತು, ಹಾಗೆ ಬೆಂಗಳೂರು ಕಸ್ಟಮರ್ದು 1/2 kg ಇತ್ತು. ಅದಕ್ಕೋಸ್ಕರ ನೋಡಿರಿ ಎಷ್ಟು ಇರ್ತೈತೆ ಅಷ್ಟು ಕ್ವಾಂಟಿಟಿಗೆ ಮಾಡ್ತೀನಿ. ಒಂದು 3-4 ಲಡ್ಡು ಹೆಚ್ಚು ಕಡಿಮೆ ಆಗ್ತಿರ್ತಾವ್ರಿ, ಹಾಕ್ತಿರ್ತಾವೆ, ಕಡಿಮೆ ಅಂತ ಏನಿಲ್ಲ. ಯಾಕಂದ್ರೆ ನಮ್ಮ ಮನೆಯೊಳಗೂ ಇದಾರಲ್ಲ, ಸೊ ಉಳಿದ್ರೂ ತಿಂತಾರೆ ಅನ್ನೋ ಒಂದು ಇದಕ್ಕೆ ಕಡಿಮೆ ಆಗಬಾರ್ದಲ್ರಿ. ಎಕ್ಸಾಕ್ಟ್ ಅಂದರೆ ಎಕ್ಸಾಕ್ಟು ಮಾಡೋಕ್ಕಾಗಂಗಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಫ್ರೆಶ್ಶಾಗೆ ಪ್ರಿಪೇರ್ ಮಾಡ್ತೀನಿ ನೋಡಿರಿ. ಇಷ್ಟೆಲ್ಲ ಆದಮೇಲೆ ನಮ್ಮ ತನು ಬಂದ್ಲರಿ. ತನು ಬಂದಾದ ನಂತರ ಆಕಿದು ಒಂದು ಬೇಡಿಕೆ ಭಾಳ ದಿನದಿಂದ ಇತ್ತು. ಏನಂದ್ರೆ ಚೀಸ್ ಬಾಲ್ಸ್ ಅಂಥೇಳಿ. ಈಗ ಇವಾಗ ಮೊಬೈಲ್ ನೋಡ್ತಿರ್ತಾರಲ್ರಿ, ರೀಲ್ಸ್ ಒಳಗೆ ನೋಡಿರ್ತಾರೋ. ನನಗೆ ಬೇಕತ್ತಿ ಇದನ್ನು ಮಾಡ್ಕೊಡು ಅಂದಿದ್ಲು. ಭಾಳ ದಿವಸ ಆಗಿತ್ತಕ್ಕೆ ಹೇಳಿ ಮಾಡೋಕ್ಕಾಗಿರಲಿಲ್ಲ ನನಗೆ. ಬಟ್ ಇವತ್ತಂತೂ ಬಿಡಲೇ ಇಲ್ಲ ಅನ್ಬೋದು. ನನಗೂ ಹೆಂಗೋ ಆಲೂಗಡ್ಡೆ ಬೇಯಿಸಿದ್ದಿದ್ದವು, ಸರಿ ಬಿಡು ಫಟ್ ಅಂತ ಮಾಡ್ಕೊಡ್ತೀನಿ ಅಂಥೇಳಿ ಮಾಡಿಕೊಟ್ಟೆ. ಇಷ್ಟು ಖುಷಾದ್ಲಂದ್ರೆ ಭಾಳ ಇಷ್ಟಪಟ್ಟು ಕೂಡ ತಿಂದ್ಲು. ಹೆಲ್ದಿನ ರೀ, ಅದೇನಿಲ್ಲ. ಆಲೂ ಆಯಿತು, ಬ್ರೆಡ್ ಆಯಿತು, ಹಾಗೆ ಚೀಸ್ ಆಯಿತು. ಮಕ್ಕಳಿಗೆ ಯಾವಾಗಾರ ಕೊಡೋಕೆ ಪರವಾಗಿಲ್ಲ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಲು, ಭಾಳ ಖುಷಿ ಪಟ್ಲು. ನನಗಂತೂ ತುಂಬ ಅಂದ್ರೆ ತುಂಬ ಸಂತೋಷ ಆಯ್ತು ನೋಡ್ರಿ. ಆಕಿಗೆ ಮಾಡಿಕೊಟ್ಟು ಆಕಿಗೆಲ್ಲ ತಿನ್ನಿಸಿ ಮಾಡಿ ಒಂದಿಷ್ಟು ಸ್ಟೇಟಸ್ ಹಾಕಿ ವಾಟ್ಸಪ್ಪಿಗೆ ಹಾಕಿ ಇರ್ತಾರಲ್ರಿ ಮನೆಯೊಳಗೆ ಕೆಲವೊಬ್ರು, ಅವ್ರಿಗೆಲ್ಲ ಸ್ವಲ್ಪ ಆಸೆ ತೋರಿಸೋದಂತೇವೆ, ಆ ಥರ ಎಲ್ಲ ಸ್ವಲ್ಪ ನಡೀತಿರ್ತೈತೆ ನಮ್ಮ ಮನೆಯೊಳಗೆ. ಅದನ್ನೆಲ್ಲ ಮಾಡಿದ್ವಿ. ಅವಾಗ ಮಾಡಿದ ವಿಡಿಯೋ ರೀ ಅದು. ಆ್ಯಕ್ಚುಲಿ ಅವ್ರಿಗೆ ಹಾಕಕ್ಕಂತ ಮಾಡಿದ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ನಮ್ಮ ಮನೆಯೊಳಗೆ ಸ್ವಲ್ಪ ಕಾಮನ್ ಆಗಿ ನಡೀತಿರ್ತಾವೆ ಇವು. ಏನಾದ್ರು ಸ್ಪೆಷಲ್ ಮಾಡೋತ್ಲಿ ಅಂದ್ರೆ ಅವ್ರು ನಮಗೆ ಹಾಕಿರ್ತಾರ, ಇಲ್ಲ ನಾ ಹಾಕಿರ್ತೀನಿ. ನಿಂಗೆ ಇಷ್ಟ ಆತ? ತಿನ್ ತಿನ್. ನೆಕ್ಸ್ಟ್ ಡೇ ಊರಿಗೆ ಹೋಗೋದು ಬಂತು. ಮತ್ತು ಲೋಕಲ್ ಕಸ್ಟಮರ್ ಏನು ಹೇಳಿದೆ, ನನ್ನ ಫ್ರೆಂಡ್ ಅವ್ರಿಗೇನು ಹೇಳಿದೆ, ಅವ್ರದ್ದು ಕೊಡಬೇಳೆ ಆರ್ಡ್ರ್ ಇತ್ತು ರೀ ಲಡ್ಡು ಜೊತೆಗೆ. ಅವ್ರಿಗೆ ನಾನು ಕೇಳಿದೆ, ಇಲ್ಲ ಊರಿಗೆ ಹೋಗೋದು ಬಂದೈತಿ, ಬಂದಾದ ನಂತರ ಮಾಡಿಕೊಟ್ರೆ ನಡೀತದ ಅಂತ. ಅವರು ನೆಕ್ಸ್ಟ್ ಡೇ ಊರಿಗೆ ಹೋಗೋರಿದ್ರು, ತೊಗೊಂಡು ಹೋಗೋರಿದ್ರಂತ. ಇಲ್ಲ ಬೆಳಗ್ಗೆ ಕೊಟ್ಟರೆ ಭಾಳ ಚಲೋ ಆಕೈತಿ ಅಂದ್ರೆ, ಮತ್ತು ಸರಿ ಬಿಡು ಅಂತೇಳಿ ಮತ್ತು ನೈಟ್ ಏನು ಮಾಡಿದೆ ರೀ, ನಾನು ಕೊಡಬೇಳೆ ಕೂಡ ಮಾಡಿದೆ. ನೋಡ್ತಾ ಇರ್ಬೋದು. ಆವಾಗ ಸ್ವಲ್ಪ ಕರೆಂಟ್ ಕೂಡ ಹೋಗಿತ್ತು, ಹೀಗಾಗಿ ಅಷ್ಟೊಂದು ಬ್ರೈಟ್ ಬಂದಿಲ್ಲ. ಬಟ್ ಬೆಳಗ್ಗೆ ತಮ್ಮ ಹೋದ್ ಕೊಟ್ಟ ತಕ್ಷಣ ಟೇಸ್ಟ್ ನೋಡಿದವ್ರು ಅಂದ್ರೆ ನನಗೆ ಇದನ್ನು ಮಾಡೇ ಬಿಟ್ಟರು, ವಾಟ್ಸಪ್ ಹಾಕೇ ಬಿಟ್ಟರು. ಸೂಪರ್ ಆಗ್ಯಾವ ಅಂತೇಳಿ ಕೊಡಬೇಳೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಮತ್ತೊಂದು ಸರಿ ನಿಮ್ಗೆ ನನಗೆ ಆರ್ಡರ್ ಕೊಟ್ಟಿದ್ದಕ್ಕಂತ ಕೇಳ್ಕೊಳ್ತೇನೆ ನೋಡಿರಿ. ಸೊ ಈ ರೀತಿ ನೋಡಿರಿ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಏನೋ ಒಂದು ಜೀವನದ ಆಧಾರ, ನೀವು ಕೂಡ ಆರ್ಡರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.